ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮಗೆ ಇಷ್ಟವಾದಂತಹ ಮಿತ್ರರ ಮಾತು ಬಹಳ ಹಿತ ಅಂತ ಹೇಳಿ ಅನಿಸುತ್ತೆ. ಅವರು ಆಡುವಂತಹ ಮಾತಿನ ಬಗ್ಗೆ ಏನೋ ಒಂದು ರೀತಿಯ ಮೆಚ್ಚುಗೆ, ಒಳ್ಳೆಯ ಅಭಿಪ್ರಾಯ ನಿಮ್ಮದಾಗಿರ್ತಕ್ಕಂಥದ್ದು. ರಾಶಿಯ ಸ್ತ್ರೀಯರು ಸ್ವಂತ ಉದ್ಯೋಗವನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂತಹ ಸಮಯ ಇದು. ಹಾಗಂತ ದಿನದ ಲೆಕ್ಕದಲ್ಲಿ ಕೆಲವರಿಗೆ ಶನಿವಾರ ಬೇಡ ಅನ್ನುವಂತಹ ಭಾವನೆ ಇರ್ಬೋದು, ಆದರೆ ಸಂದರ್ಭ ಅಂತೂ ಬಹಳ ಒಳ್ಳೆಯದಾಗಿರುವಂಥದ್ದು. ದುಡ್ಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದಿಲ್ಲ. ಅಂದರೆ ನಾನು ಇಷ್ಟೇ ಸಂಪಾದನೆ ಮಾಡಬೇಕು, ಅಷ್ಟೇ ಮಾಡಬೇಕು ಅನ್ನುವಂತಹ ಒಂದು ಒತ್ತಡಪೂರ್ವಕವಾದಂತಹ ಮನಸ್ಥಿತಿ ಇರೋದಿಲ್ಲ ಅಂತ ಅರ್ಥ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಮಾನಸಿಕವಾದಂತಹ ಸ್ಥಿರತೆ ನಿಮ್ಮ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮ ವಿನಮ್ರ ಭಾವನೆ ಏನಿದೆ ಅದೇ ನಿಮಗೆ ಯಶಸ್ಸನ್ನು ಕೊಡುವಂಥದ್ದು. ಬೇರೆಯವರನ್ನ ನೋಡಿದಾಗ, ಬೇರೆಯವರನ್ನ ಕಂಡಾಗ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಬಹಳ ವಿಧೇಯರಾಗಿ ನಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ವೃಷಭ ರಾಶಿ. ಉದ್ಯೋಗದಲ್ಲಾಗಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಾಗಲಿ ಹಳೆಯ ವಿಚಾರಗಳು ಪ್ರಸ್ತಾಪಕ್ಕೆ ಬಂದು ನಿಮಗೆ ತೊಂದರೆಯಾಗ್ತಕ್ಕಂತಹ ಸೂಚನೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಧಿಕಾರಿಗಳೇ ವಿಚಾರಣೆಗೊಳಪಡಬಹುದು. ವೃಷಭ ರಾಶಿಯವರು ಇದನ್ನು ಗಮನಿಸಬೇಕಾದಂಥದ್ದು. ತಾಳ್ಮೆ ಇರಲಿ. ನಾಟಕೀಯವಾದಂತಹ ಸೂಚನೆಗಳು ಏನೇ ನಿಮಗೆ ಕಂಡು ಬಂದರೂ ಕೂಡ ತತ್ಕ್ಷಣದಲ್ಲಿ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಹಾಗಂತ ನಾಟಕೀಯವಾದಂತಹ ಜೀವನ ಬೇಡ ಅನ್ನುವಂತಹ ಅರ್ಥ. ಅಪರಾಧ ಭಾವ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಅಪಘಾತ ಆಗುವಂತಹ ಸೂಚನೆಗಳಿದೆ. ಧನಬಲ ನಿಮಗೆ ಇದೆ ಅನ್ನುವಂತಹ ಹೇಳಿ ಆಲೋಚನೆಯನ್ನು ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಹಣ ಯಾವಾಗ ಬೇಕಾದರೂ ಹೋಗ್ಬೋದು. ನೀವು ಸಂಪಾದನೆ ಮಾಡಿದಂತಹ ಧರ್ಮ ಮಾರ್ಗದಿಂದ ಗಳಿಸಿದಂತಹ ಕೀರ್ತಿ ಅಥವಾ ಹೆಸರು ನಿಮ್ಮದಾಗಿರುವಂಥದ್ದು. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ದುರ್ಗಾ ಹೋಮವನ್ನು ಮಾಡಿಸಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ವೃತ್ತಿ ಜೀವನದಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ. ಪ್ರೇಮಿಗಳು ಹಿರಿಯರ ಹತ್ರ ಸುಳ್ಳನ್ನು ಹೇಳಬೇಡಿ. ದೊಡ್ಡವರ ಜೊತೆಯಲ್ಲಿ ಸುಳ್ಳನ್ನು ಹೇಳಿ ತಪ್ಪು ಅಥವಾ ತಪ್ಪಿಗೆ ಸಿಗಹಾಕ್ಕೊಳ್ತಕ್ಕಂತಹ ಕೆಲಸ ಆಗುವಂಥದ್ದು ಬೇಡ ಅಂತ ಅರ್ಥ. ದಿವಸದ ಎಲ್ಲ ಕೆಲಸಗಳು ಕೂಡ ನೆರವೇರ್ತಕ್ಕಂತಹ ಆತ್ಮವಿಶ್ವಾಸ ನಿಮ್ಮದಾಗಿರುತ್ತೆ. ಅದು ಹಾಗೇ ಇರಲಿ. ನಿಮ್ಮ ಆತ್ಮವಿಶ್ವಾಸದಂತೆ ಎಲ್ಲ ಕೆಲಸಗಳು ನಡೀಲಿ ಅನ್ನುವಂಥದ್ದು. ಆತ್ಮ ಪ್ರಶಂಸೆ ಕೆಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ತಕ್ಕಂಥದ್ದು, ಬೇರೆಯವರು ಅದನ್ನು ನೋಡಿ ಆಶ್ಚರ್ಯವನ್ನು ಪಡ್ತಾರೆ. ಮಕ್ಕಳ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಇದರ ಬಗ್ಗೆ ಗಮನಿಸ್ತಾ ಹೋದಾಗ ಮನಸ್ಸಿಗೆ ಬೇಸರವಾಗುತ್ತೆ. ಅವರ ಆರೋಗ್ಯವೂ ಚೆನ್ನಾಗಿರೋದಿಲ್ಲ, ವಿದ್ಯಾಭ್ಯಾಸದ ಮಟ್ಟವೂ ಕೂಡ ಬಹಳ ಬೇಸರಕ್ಕೆ ಕಾರಣವಾಗುತ್ತೆ. ತಪ್ಪುಗಳನ್ನು ಮುಚ್ಚಿಡಬೇಡಿ, ಅದನ್ನು ಒಪ್ಪುಕೊಳ್ಳಿ, ಅದೇ ಒಳ್ಳೆಯದು ಅನ್ನುವಂಥದ್ದು. ಬೇರೆಯವರಿಂದ ನಿಮ್ಮ ತಪ್ಪು ತಿಳಿದಾಗ ನಿಮ್ಮ ಮೇಲಿರ್ತಕ್ಕಂತಹ ನಂಬಿಕೆ ಉಳಿಯೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಆರೋಗ್ಯ ಸಮಸ್ಯೆಗೆ ಏನೋ ಪರಿಹಾರ ಸೂಚ್ಯವಾಗಿ ಸಿಕ್ಕುವಂಥದ್ದಾಗತ್ತೆ. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗುವಂಥದ್ದು. ಹೊಸ ಯೋಜನೆಗಳನ್ನು ಮಾಡಲೇಬೇಡಿ ಅಂತ ಹೇಳಬೇಕು. ಮಧುಮೇಹಿಗಳು ಸ್ವಲ್ಪ ಮಟ್ಟಿಗಾದರೂ ಎಚ್ಚರಿಕೆಯಿಂದ ಇರಬೇಕು. ಫಲ ನೀಡದೇ ಇರತಕ್ಕಂತಹ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡುವಂಥದ್ದು ಒಳ್ಳೆಯದು. ಅದರಿಂದ ಏನೂ ಉಪಯೋಗ ಇಲ್ಲ ಅಂತಾದರೆ ಅಂತಹ ಕೆಲಸಗಳಿಗೆ ಸದ್ಯಕ್ಕೆ ಬೇಡ ಅಂತ ಅರ್ಥ. ರಾಜಕೀಯ ವ್ಯಕ್ತಿಗಳು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ, ಅನಿವಾರ್ಯತೆ ಅಲ್ಲಿ ಕಾಣ್ತಾ ಇದೆ. ರೋಗ ಉಲ್ಬಣವಾಗ್ಬೋದು, ಅಂದರೆ ರೋಗ ಮತ್ತೆ ಹೆಚ್ಚಾಗಬಹುದು ಅಂತ ಅರ್ಥ. ಹರೇ ಶ್ರೀನಿವಾಸ ಎಂಬುದಾಗಿ ಶ್ರೀನಿವಾಸನನ್ನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿ. ಶುಭವಾಗಿ.